ನ್ಯೂ ಇಯರ್ ಸೆಲೆಬ್ರೇಷನ್ ಹವಾ ಏನಿದೆ ಅದು ಬರೀ MG ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಮಾತ್ರ ಅಲ್ಲ, ಪಬ್ಗಳ ಒಂದು ಏರಿಯಾ ಅಂತಲೇ ಹೇಳಬಹುದು ಕೋರಮಂಗಲ. ಸೊ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಪೊಲೀಸರು ಕೂಡ ಈಗಾಗಲೇ ಭಾರಿ ಭದ್ರತೆಯೊಂದಿಗೆ ಅಲ್ಲಿ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸಿದ್ದಾರೆ. CCTV ಅಳವಡಿಕೆಯಾಗಿದೆ ಮತ್ತು ಸಾರ್ವಜನಿಕರಿಗೆ ಮಾಹಿತಿಯನ್ನು ತಿಳಿ ಹೇಳುವ ಸಲುವಾಗಿ ಮೈಕ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲಿನ ಲೊಕೇಶನ್ ಈಗ ಸದ್ಯ ಹೇಗೆ ಕಾಣಿಸ್ತಾ ಇದೆ, ಯಾವ ರೀತಿಯ ತಯಾರಿಗಳಾಗಿದೆ ನೋಡ್ಕೊಂಡು ಬರೋಣ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಕಲ ಸಿದ್ಧತೆ. ಅನುಚಿತ ವರ್ತನೆ ತೋರಿಸಿದ್ರೆ ಲಾಕ್ ಆಗ್ತೀರಿ, ಹುಷಾರ್. ಮಫ್ತಿಯಲ್ಲಿ ಅಖಾಡಕ್ಕಿಳಿಯಲಿದೆ ರಾಣಿ ಚೆನ್ನಮ್ಮ ಪಡೆ. ಇನ್ನು ಹೊಸ ವರ್ಷ ಸಂಭ್ರಮಾಚರಣೆಗೆ ಬೆಂಗಳೂರಿನ ಬಹುತೇಕ ನಗರಗಳಲ್ಲಿ ಸೆಲೆಬ್ರೇಷನ್ ಮೂಡ್ ಆನ್ ಆಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ. ಒಂದ್ ವೇಳೆ ಪಾರ್ಟಿ ಮೂಡ್ನಲ್ಲಿರುವವರು ಅನುಚಿತ ವರ್ತನೆ ತೋರಿಸಿದ್ರೆ ಲಾಕ್ ಆಗೋದು ಪಕ್ಕಾ. ಮಹಿಳೆಯರು, ಯುವತಿಯರ ರಕ್ಷಣೆಗಾಗಿ ಮಫ್ತಿಯಲ್ಲಿ ರಾಣಿ ಚೆನ್ನಮ್ಮ ಪಡೆ ಅಖಾಡದಲ್ಲಿರಲಿದ್ದಾರೆ. ಇದಕ್ಕೆಂದೇ ಸಿಸಿಬಿಯ 9 ತಂಡಗಳು ಕೂಡ ಅಖಾಡಕ್ಕೆ ಇಳಿದಿವೆ. ಜನ ದಟ್ಟಣೆ ಇರುವ ಜಾಗದಲ್ಲಿ ರಾಣಿ ಚೆನ್ನಮ್ಮ ಪಡೆ ಮಫ್ತಿಯಲ್ಲಿ ಕಾರ್ಯಾಚರಣೆ ನಡೆಸಲಿದ್ದಾರೆ. ಇನ್ನು ಕುಡಿದು ಬಂದು ಸಾರ್ವಜನಿಕವಾಗಿ ಅಸಭ್ಯವಾಗಿ ವರ್ತಿಸುವವರು, ಮಾಸ್ಕ್ ಹಾಕೊಂಡು ಕಿರಿಕಿರಿ ಮಾಡೋರ ಮೇಲೆ ಕಣ್ಣು ಇಡಲಾಗಿದೆ. ಒಂದ್ ವೇಳೆ ಯಾರಾದ್ರೂ ಹೆಚ್ಚು ಕಮ್ಮಿ ಕಿರಿಕ್ ಮಾಡಿದ್ರೆ ಮುಲಾಜಿಲ್ಲದೆ ಚಳಿ ಬಿಡಿಸುವ ಕೆಲಸ ಮಾಡಲಾಗುವುದು. ಯಾರಾದ್ರೂ ಬಾಲ ಬಿಚ್ಚಿದ್ರೆ ಕ್ರಮ ಫಿಕ್ಸ್. ಎಂಜಾಯ್ ಮಾಡಿ, ಜಾಸ್ತಿ ಡ್ರಿಂಕ್ಸ್ ಬೇಡ. ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಸಿದ್ಧತೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಪೊಲೀಸರು ಎಲ್ಲಾ ರೀತಿಯಲ್ಲೂ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. 150ಕ್ಕೂ ಹೆಚ್ಚು ಕಡೆ ತಪಾಸಣಾ ಕೇಂದ್ರಗಳನ್ನ ತೆರೆಯಲಾಗಿದೆ. ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡಲಾಗುವುದು. ಯಾರಾದ್ರೂ ಅನುಚಿತ ವರ್ತನೆ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ವಾರ್ನ್ ಮಾಡಿದ್ದಾರೆ. ತಮ್ಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ಬಹಳಷ್ಟು ಜನ ಹೊರಗಿನಿಂದ ಬರ್ತಾರೆ. ನಮಗೆ ನಮ್ಮವರು ಇಲ್ಲಿ ಕನ್ನಡಿಗರು ಅಂತ ಹೇಳಿ ಕಡಿಮೆ ಸಂಖ್ಯೆ, ಬಟ್ ಹೆಚ್ಚು ಹೊರಗಡೆಯಿಂದ ಬರ್ತಾರೆ. ಅದು ಸ್ವಾಭಾವಿಕವಾಗಿ ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡಿ ನ್ಯೂ ಇಯರ್ನ ಒಬ್ರಿಗೊಬ್ಬರಿಗೆ ವಿಶ್ ಮಾಡಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆ್ಯಕ್ಟಿವಿಟಿ ಹಾಗೆ ಮಾಡೋದು. 12 ಗಂಟೆ ಆಯಿತು ಅಂದ ತಕ್ಷಣ ಎಲ್ಲರೂ ಹೋಗಿ ಒಬ್ರಿಗೊಬ್ಬರಿಗೆ ಇದು ವಿಶ್ ಮಾಡೋದು. ಆ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಜನ ಸೇರಿದಾಗ ತಳ್ಳಾಡೋದು ಅದು ಇದು ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚು ಸೀರಿಯಸ್ ಆಗಿ ತಗೊಳ್ತೀವಿ. ಹೊಸ ವರ್ಷಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರೋ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿದ್ಧತೆಗಳು ಜೋರಾಗಿವೆ. ಇಂದಿರಾನಗರ 12ನೇ ಕ್ರಾಸ್ ಸಿಗ್ನಲ್ನಲ್ಲಿ ಜನರಿಗೆ, ವಾಹನ ಸವಾರರಿಗೆ ಮಾಹಿತಿ ನೀಡಲು ಮೈಕ್ಗಳ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 8-10 ಮೈಕ್ಗಳ ಅಳವಡಿಕೆ ಮಾಡಲಾಗಿದ್ದು, ರೋಡ್ನಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡಲು ಸೂಚನೆ ನೀಡಲು ಬಳಕೆ ಮಾಡಲಾಗ್ತಿದೆ. ಜೊತೆಗೆ ಸಿಗ್ನಲ್ ಪಕ್ಕದಲ್ಲೇ ಬೆಡ್ಗಳಿರೋ ಮಹಿಳಾ ಸಹಾಯ ಕೇಂದ್ರ ನಿರ್ಮಾಣ ಮಾಡಲಾಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಇನ್ನೇನು ಕೆಲವೇ ಗಂಟೆಗಳು ಕೂಡ ಬಾಕಿ ಇದ್ದಾವೆ. ಇನ್ನು ಪಾರ್ಟಿ ಹಾಟ್ಸ್ಪಾಟ್ಗಳಂದರೆ ಅದು ಸ್ಪೆಷಲ್ ಆಗಿ ಪಬ್ಗಳಲ್ಲಿಯೂ ಕೂಡ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾನಿವತ್ತು ಇಂದಿರಾನಗರದ ಪಬ್ಗಳಿದ್ದೇನೆ. ನೋಡಬಹುದಾಗಿದೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಎನ್ನುವಂಥ ದೃಶ್ಯಗಳನ್ನ ಕೂಡ ನೋಡಬಹುದಾಗಿದೆ. ಕಲರ್ಫುಲ್ ಆಗಿರ್ತಕ್ಕಂತಹ ಲೈಟಿಂಗ್ಗಳು ಕೂಡ ಪಬ್ ಒಳಗಡೆಯೂ ಕೂಡ ಜಗಮಗಿಸ್ತಾ ಇದ್ದಾವೆ. ಪ್ರಮುಖವಾಗಿ ಪೊಲೀಸ್ ಮಾರ್ಗಸೂಚಿಯನ್ನು ಅನುಸರಿಸಿ ಕೆಲವೊಂದಿಷ್ಟು ಕ್ರಮಗಳನ್ನ ಈಗಾಗಲೇ ಪಬ್ ಮಾಲೀಕರು ಕೂಡ ಅನುಸರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಫೈರ್ ಸೇಫ್ಟಿ ದೃಷ್ಟಿಯಿಂದಾಗಿ ಎಲ್ಲ ರೀತಿಯಿಂದಲೂ ಕೂಡ ಅಗ್ನಿಶಾಮಕ ಸುರಕ್ಷತಾ ಕ್ರಮಗಳನ್ನ ಕೂಡ ಈ ಒಂದು ಪಬ್ನಲ್ಲಿಯೂ ಕೂಡ ಅಳವಡಿಕೆಯನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಬಂದಿರತಕ್ಕಂತಹ ಗ್ರಾಹಕರಿಗೆ ಕ್ರಮಬದ್ಧವಾಗಿರ್ತಕ್ಕಂತಹ ಟೇಬಲ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಟೇಬಲ್ಗಳಲ್ಲಿ ಈಗಾಗಲೇ ಬುಕ್ಕಿಂಗ್ಗಳು ಕೂಡ ಆರಂಭವಾಗಿದ್ದು ಆಲ್ಮೋಸ್ಟ್ ಫುಲ್ ಆಗಿದ್ದಾವೆ. ಹೀಗಾಗಿ ಅವರಿಗೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ಸೇಫ್ಟಿ ಉದ್ದೇಶದಿಂದಾಗಿ ಬೌನ್ಸರ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನಗರದ 50 ಪ್ರಮುಖ ಫ್ಲೈಓವರ್ಗಳು ಬಂದ್. ಇಂದು ರಾತ್ರಿಯಿಂದಲೇ ಫ್ಲೈಓವರ್ಗಳು ಕ್ಲೋಸ್. ಇನ್ನು ಬೆಂಗಳೂರು ನಗರದ 50 ಪ್ರಮುಖ ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗಿದೆ. ರಾತ್ರಿಯಿಂದಲೇ ಫ್ಲೈಓವರ್ಗಳನ್ನ ಕ್ಲೋಸ್ ಮಾಡಲಿದ್ದು, ರಾತ್ರಿ 11ರಿಂದ ಜನವರಿ 1ರ ಬೆಳಗ್ಗೆ 6 ಗಂಟೆಯವರೆಗೆ ಬಂದ್ ಮಾಡಲಾಗಿರುತ್ತದೆ. ಏರ್ಪೋರ್ಟ್ ಫ್ಲೈಓವರ್ಗಳಲ್ಲಿ ಕಾರುಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಉಳಿದಂತೆ ಬೈಕ್, ಇತರೆ ವಾಹನಗಳಿಗೆ ಪ್ರವೇಶ ನಿರ್ಬಂಧ ಹೇರಲಾಗಿದೆ. ಎಲ್ಲೆಲ್ಲಿ ಫ್ಲೈಓವರ್ ಬಂದ್ ಅಂತ ನೋಡೋದಾದ್ರೆ, ಫ್ಲೈಓವರ್ ಬಂದ್ ಎಲೆಕ್ಟ್ರಾನಿಕ್ ಸಿಟಿ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಬಂದ್.
ಆನಂದರಾವ್ ಸರ್ಕಲ್ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಬಂದ್. ಮಾರತ್ಹಳ್ಳಿ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆವರೆಗೆ. ನಾಗವಾರ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆವರೆಗೆ ಬಂದ್. ಡಬಲ್ ರೋಡ್ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಬಂದಿರಲಿದೆ. ಮೈಸೂರು ರೋಡ್ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಬಂದಿರಲಿದ್ದು, ತುಮಕೂರು ರಸ್ತೆ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆವರೆಗೆ. ರಾಜಾಜಿನಗರ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆಯವರೆಗೆ. ವೆಸ್ಟ್ ಆಫ್ ಕಾರ್ಡ್ ರೋಡ್ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆಯವರೆಗೆ. ಡೈರಿ ಸರ್ಕಲ್ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ಬಂದಿರಲಿದೆ. ಸುಮ್ಮನಹಳ್ಳಿ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ಬಂದ್. ಬನಶಂಕರಿ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಬಂದ್. ನ್ಯಾಷನಲ್ ಕಾಲೇಜ್ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಬಂದ್. ತುಮಕೂರು ರೋಡ್ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಬಂದಿರಲಿದೆ. ಇನ್ನು ಜಯದೇವ ಸರ್ಕಲ್ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಬಂದ್ ಇರಲಿದೆ. ಹೊಸ ವರ್ಷ ಸಂಭ್ರಮಾಚರಣೆ ಬೇಕಾಬಿಟ್ಟಿ ವಾಹನಗಳನ್ನು ಪಾರ್ಕ್ ಮಾಡುವವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಎಂಜಿ ರೋಡ್ ಭಾಗದಲ್ಲಿ ವೀಲ್ ಲಾಕ್ ಅಸ್ತ್ರ ಪ್ರಯೋಗಿಸಲಿದ್ದಾರೆ ವಾಹನ ಸವಾರರು. ಎಚ್ಚರದಿಂದ ಇರುವುದು ಉತ್ತಮ. ಸಿಕ್ಕಲ್ಲಿ ವಾಹನ ಪಾರ್ಕ್ ಮಾಡಿದ್ರೆ ವೀಲ್ ಲಾಕ್ ಮಾಡಲಿದ್ದಾರೆ. ಬ್ರಿಗೇಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ ಭಾಗದಲ್ಲಿ ಸಂಚಾರಿ ಪೊಲೀಸರು ಈ ಕಾರ್ಯಾಚರಣೆ ನಡೆಸಲಿದ್ದಾರೆ. ರಸ್ತೆ ಬದಿ ವಾಹನ ಪಾರ್ಕ್ ಮಾಡಿದ್ರು ಎತ್ತಾಕೊಂಡು ಹೋಗ್ತಿರುತ್ತಾರೆ. ಇನ್ನು ಈ ಬಾರಿ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಹೊಸ ರೂಲ್ಸ್ ಜಾರಿ ಮಾಡಲಾಗಿದೆ. ಅಪಾರ್ಟ್ಮೆಂಟ್ ಟೆರೆಸ್ ಮೇಲೆ ಪಾರ್ಟಿ ಮಾಡೋದಕ್ಕೆ ಯಾವುದೇ ಪರ್ಮಿಷನ್ ಇರೋದಿಲ್ಲ. ಎಣ್ಣೆ ಪಾರ್ಟಿ ಇಲ್ಲ, ಕುಣಿದು ಕುಪ್ಪಳಿಸಂಗಿಲ್ಲ. ನಿಯಮ ಉಲ್ಲಂಘಿಸಿದ್ರೆ ಕಾನೂನು ಕ್ರಮ ಫಿಕ್ಸ್ ಎನ್ನಲಾಗಿದೆ. ನ್ಯೂ ಇಯರ್ಗೆ ಕೇಕ್ಗಳಿಗೆ ಡಿಮ್ಯಾಂಡ್. ಕಣ್ಣು ಕುಕ್ಕುತ್ತಿವೆ ವೆರೈಟಿ ಕೇಕ್ಗಳು. ಇನ್ನು ನ್ಯೂ ಇಯರ್ ಅಂದ್ಮೇಲೆ ಕೇಕ್ ಇದ್ರೇನೆ ಅದಕ್ಕೆ ಮಜಾ. ಸೊ ಪಾರ್ಟಿ ಮೂಡ್ನ ಮತ್ತಷ್ಟು ಹೆಚ್ಚು ಮಾಡಲಿಕ್ಕೆ ತರಹೇವಾರಿ ಕೇಕ್ಗಳು ಸಿದ್ಧವಾಗಿದೆ. ಕಣ್ಣು ಕುಕ್ಕುವಂತಹ ಚಾಕ್ಲೇಟ್, ಫ್ರೂಟ್ ಕೇಕ್ಗಳು ಸಿದ್ಧವಾಗಿದೆ. ಇವುಗಳಿಗೆ ಬೇಜಾನ್ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಿನ್ನೆಲೆಯಲ್ಲಿ ವೆರೈಟಿ ಆಗಿರ್ತಕ್ಕಂಥ ಕೇಕ್ಗಳು ಕೂಡ ಸೇಲ್ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಹೊಸ ವರ್ಷದಲ್ಲಿ ಡ್ರಿಂಕ್ಸ್ಗಳ ಜೊತೆಗೆ ಕೇಕ್ಗಳ ಮಾರಾಟ ಕೂಡ ಅತಿ ಹೆಚ್ಚಾಗಿ ಆಗುತ್ತೆ. ನೋಡಬಹುದಾಗಿದೆ ಈ ಒಂದು ಅಂದರೆ ಇಂದಿರಾನಗರದಲ್ಲಿರ್ತಕ್ಕಂತಹ ಒಂದು ಖಾಸಗಿ ಬೇಕರಿಯಲ್ಲಿ ಯಾವ ರೀತಿ ವೆರೈಟಿ ಆಗಿರ್ತಕ್ಕಂತಹ ಕೇಕ್ಗಳನ್ನ ಮಾಡಿದ್ದಾರೆ ಎನ್ನುವಂಥ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಇಲ್ಲಿ ಪೈನಾಪಲ್ ಕೇಕ್ ಇರಬಹುದು, ಬಟರ್ ಸ್ಕಾಚ್ ಇರಬಹುದು, ರೆಡ್ ವೈಲೆಟ್ ಇರಬಹುದು, ಹೀಗೆ ವೆರೈಟಿ ಆಗಿರ್ತಕ್ಕಂಥ ಕೇಕ್ಗಳಿದ್ದಾವೆ. ಕೇಕ್ಗಳ ಎಲ್ಲದರ ಮೇಲೆಯೂ ಕೂಡ ಹ್ಯಾಪಿ ನ್ಯೂ ಇಯರ್ 2026 ಎನ್ನುವಂತಹ ಒಂದು ಅದರ ಒಂದು ಸ್ಟಿಕ್ಕರನ್ನು ಕೂಡ ಅಂಟಿಸಲಾಗಿದೆ. ಇಲ್ಲಿ ಅತಿ ಹೆಚ್ಚಾಗಿ ಇಲ್ಲಿ ಆರ್ಡರ್ಗಳು ಕೂಡ ಬಂದಿದ್ದಾವೆ. ಯಾಕಂದರೆ ಸಂಜೆ ಟೈಮ್ಗೂ ಕೂಡ ಈ ಎಲ್ಲ ಕೇಕ್ಗಳು ಕೂಡ ಸೇಲ್ ಆಗ್ತಾ ಇದ್ದಾವೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಬೇಕರಿಗಳತ್ತ ಜನ ಬರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಕೆಲವೊಂದಿಷ್ಟು ಜನ ಮೊದಲೇ ಆರ್ಡರ್ ಮಾಡಿದ್ದಾರೆ, ಮತ್ತು ಕೆಲವೊಂದಿಷ್ಟು ಜನ ಇನ್ನೂ ಕೂಡ ಇವತ್ತು ಬಂದುಬಿಟ್ಟು ಆರ್ಡರನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ವೆರೈಟಿ ಆಗಿರ್ತಕ್ಕಂತಹ ಕೇಕ್ಗಳು, ಅದು ಸ್ಮಾಲ್ ಸೈಜ್ ಇರಬಹುದು, ಜೊತೆಗೆ 1 kg 2 kgವರೆಗೂ ಕೂಡ ಇಲ್ಲಿ ವೆರೈಟಿ ಆಗಿರ್ತಕ್ಕಂತಹ ಕೇಕ್ಗಳು ಕೂಡ ಮಾರಾಟ ಆಗ್ತಾ ಇದ್ದಾವೆ. ಜೊತೆಗೆ ಪ್ರಮುಖವಾಗಿ ಕೇವಲ ಕೇಕ್ಗಳು ಅಷ್ಟೇ ಅಲ್ಲದೆ ಇನ್ನು ಪ್ರಮುಖವಾಗಿ ಚಾಕ್ಲೇಟ್ಗಳು, ವೆರೈಟಿ ಆಗಿರ್ತಕ್ಕಂತಹ ಚಾಕ್ಲೇಟ್ಗಳು ಕೂಡ ಇಲ್ಲಿ ಗಮನವನ್ನು ಸೆಳೀತಾ ಇದ್ದಾವೆ. ಜೊತೆಗೆ ಗಿಫ್ಟ್ ಬಾಕ್ಸ್ಗಳು ಕೂಡ ಸಾಕಷ್ಟು ಒಂದು ಅಟ್ರಾಕ್ಷನನ್ನು ಮಾಡ್ತಾ ಇತ್ತು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಕೇಕ್ ಇರ್ಬೋದು, ಗಿಫ್ಟ್ ಬಾಕ್ಸ್ಗಳು ಕೂಡ ಸೇಲ್ ಆಗ್ತಾ ಇದ್ದಾವೆ. ಒಟ್ಟಾರೆ ನ್ಯೂ ಇಯರ್ನ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಸೂಕ್ತ ಸಿದ್ಧತೆಗಳು ನಡೆದಿದೆ. ಗಲಾಟೆ ಕಿರಿಕಿರಿ ಬೇಡ, ಎಂಜಾಯ್ ಮಾಡಿ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.